ಈ 9 ಗಂಟೆಯ ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಇದು ಶುಕ್ರವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಪ್ರತಿಯೊಬ್ಬರೂ ಕೂಡ ನೋಡ್ಲೇಬೇಕಾದಂತಹ ಸುದ್ದಿ. ಪ್ರಮುಖ ಯೋಜನೆಯೊಂದು ಹೇಗೆ ಹಳ್ಳ ಹಿಡಿದಿದೆ ಅನ್ನೋದನ್ನ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಎದುರುಗಿಡ್ತೀವಿ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಈ ಸ್ಟೋರಿ ನೋಡ್ಲೇಬೇಕು. ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಸಿಎಂ ನೋಡ್ಲೇಬೇಕಾದಂತಹ ಸುದ್ದಿ ಇದು. ಯಾಕಂದ್ರೆ ಸಿಎಂ ಕನಸಿನ ಯೋಜನೆಗೆ ಎಂಥ ಗತಿ ಬಂತು ಅನ್ನೋದನ್ನ ನಿಮ್ಮೆದುರುಗಿಡ್ತಾ ಇದ್ದೀವಿ. ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಜಾರಿಯಾದಂತಹ ಯೋಜನೆ ಇದು. ಅಂತಹ ಯೋಜನೆಗೀಗ ಕನ್ನ ಹಾಕಿದ್ದಾರೆ. ಸಿಎಂ ಕನಸಿನ ಯೋಜನೆ, ಅಂತಹ ಕನಸಿನ ಯೋಜನೆಗೆ ಯಾವ ರೀತಿಯಲ್ಲಿ ಕನ್ನ ಹಾಕ್ತಾ ಇದ್ದಾರೆ. ಅದು ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಜಾರಿಯಾದಂತಹ ಯೋಜನೆ. ಹಾಗಾಗಿಯೇ ಸಿಎಂ ಸಿದ್ದರಾಮಯ್ಯನವರು ನೋಡ್ಲೇಬೇಕು ಈ ಸ್ಟೋರಿಯನ್ನ. ಅಂತಹ ಯೋಜನೆಗೆ, ಅವರ ಕನಸಿನ ಯೋಜನೆಗೆ ಯಾರು ಕನ್ನ ಹಾಕ್ತಾ ಇದ್ದಾರೆ? ಎಸ್, ವಿಜಯಪುರದಲ್ಲಿ ಅನ್ನಭಾಗ್ಯ ಯೋಜನೆಯನ್ನ ಹಳ್ಳ ಹಿಡಿಸಿದ್ದಾರೆ ಖದೀಮರು. ಬಡವರ ಹೊಟ್ಟೆ ಸೇರ್ಬೇಕಾಗಿದ್ದಂತಹ ಅನ್ನ, ಆದ್ರೆ ಆ ಅಕ್ಕಿ ಕಳ್ಳರ ಪಾಲಾಗ್ತಾ ಇದೆ. ಎಸ್, ಇದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಹಾಗಾಗಿನೇ ನಾವು ಹೇಳ್ತಾ ಇದ್ದೀವಿ, ಇದು ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕಾಗಿರುವಂತಹ ಒಂದು ಸ್ಟೋರಿ. ಬಡವರ ಹೊಟ್ಟೆ ತುಂಬಬೇಕಾದಂತಹ ಅಕ್ಕಿ ಕಳ್ಳರ ಪಾಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅನ್ನಭಾಗ್ಯ ಅಕ್ಕಿ ಇನ್ನಿಲ್ಲದ ಬೇಡಿಕೆ. ಹೋಟೆಲ್ಗಳಲ್ಲಿ ಇಡ್ಲಿ ದೋಸೆಗೆ ಅನ್ನಭಾಗ್ಯ ಅಕ್ಕಿಯೇ ಆಧಾರ ಆಗಿದೆ. ವಿಜಯಪುರದಲ್ಲಿ ಅನ್ನಭಾಗ್ಯ ಅಕ್ಕಿ ದಂಧೆಕೋರರದ್ದೇ ಹಾವಳಿ ಆಗೋಗಿದೆ. ಒಂದೇ ವರ್ಷದಲ್ಲಿ 20 ಅಕ್ರಮ ಅನ್ನಭಾಗ್ಯ ಅಕ್ಕಿ ದಂಧೆಯ ಕೇಸ್ ದಾಖಲಾಗಿದ್ದಾವೆ. ಅನ್ನಭಾಗ್ಯ ಅಕ್ಕಿ ಮಾರ್ತಾ ಇದ್ದ 26 ಜನರ ಮೇಲೆ ಈಗಾಗಲೇ ಕೇಸ್ ದಾಖಲಾಗಿದೆ. ಮಹದಾಸೆಗೆ ಎಗ್ಗಿಲ್ಲದೆ ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಹೋಟೆಲ್ಗಳಲ್ಲಿ ಈಗ ಅನ್ನಭಾಗ್ಯ ಅಕ್ಕಿಯಿಂದಲೇ ದೋಸೆ ಇಡ್ಲಿ ಸಿಗ್ತಾ ಇದೆ. ಬಡವರ ಹೊಟ್ಟೆಗೆ ಸೇರ್ಬೇಕಾದಂತಹ ಅಕ್ಕಿ ಈಗ ಮಾರಾಟ ಮಾಡ್ತಾ ಇದ್ದಾರೆ ಹೋಟೆಲ್ಗಳಿಗೆ. ಎಸ್, ಆ ಅಕ್ಕಿ ಕಳ್ಳರನ್ನ ಈಗ ರೆಡ್ ಹ್ಯಾಂಡ್ ಆಗಿ ಸುವರ್ಣ ನ್ಯೂಸ್ ಹಿಡಿದಿದೆ. ರೆಡ್ ಹ್ಯಾಂಡ್ ಆಗಿ ಹಿಡಿದಿದೆ ಸುವರ್ಣ ನ್ಯೂಸ್. ರಹಸ್ಯ ಕ್ಯಾಮೆರಾದಲ್ಲಿ ಆ ಅಕ್ಕಿ ದಂಧೆಕೋರರು ಸೆರೆಯಾಗಿದ್ದಾರೆ. ಯಾವ ರೀತಿಯಲ್ಲಿ ಸೆರೆ ಸಿಕ್ಕರು, ಹಾಗಾದ್ರೆ ಹೇಗ್ ಕನ್ನ ಹಾಕ್ತಾ ಇದ್ದಾರೆ? ಸಿಎಂ ಕನಸಿನ ಯೋಜನೆ, ಬಡವರ ಹೊಟ್ಟೆ ತುಂಬಿಸುವಂತಹ ಯೋಜನೆ, ಅನ್ನಭಾಗ್ಯದ ಅಕ್ಕಿ ಹಾಗಿದ್ರೆ ಬಡವರಿಗೆ ಸೇರ್ತಾ ಇಲ್ಲ ಅಂತಂದ್ರೆ ಯಾರ ಮನೆ ಸೇರ್ತಾ ಇದೆ? ಯಾವುದೋ ಹೋಟೆಲ್ಗಳಲ್ಲಿ ಬಳಕೆ ಆಗ್ತಾ ಇದೆ. ಹಾಗಿದ್ರೆ ಹೇಗೆ ಕಳ್ಳ ದಂಧೆ ನಡೀತಾ ಇದೆ ಅದನ್ನ ಬ್ರೇಕ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮ್ಮ ರಹಸ್ಯ ಕಾರ್ಯಾಚರಣೆಗೆ ಅದು ಬಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ. ಜನರಿಗೆ ಹಣದಾಸೆ ತೋರಿಸಿ ಅನ್ನಭಾಗ್ಯ ಅಕ್ಕಿಯನ್ನ ಖರೀದಿ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಅನ್ನಭಾಗ್ಯ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅಕ್ಕಿ ಮಾರಾಟ ಜಾಲದ ಬೆನ್ನು ಬಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನೋಡ್ತಾ ಇದ್ದೀರಿ. ಮನೆಗಳಿಂದಲೇ ಅನ್ನಭಾಗ್ಯ ಅಕ್ಕಿಯನ್ನ ಖರೀದಿಸುತ್ತೆ ಈ ಗ್ಯಾಂಗ್. ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ನೀಡಿದ ದಿನದಿಂದಲೇ ಕಳ್ಳರ ಕಾರ್ಯಾಚರಣೆ ಶುರುವಾಗುತ್ತೆ. ಪ್ರತಿ ತಿಂಗಳು 6ರಂದೇ ನ್ಯಾಯಬೆಲೆ ಅಂಗಡಿಗಳಿಗೆ ಬರುವ ಅಕ್ಕಿ ಲೋಡ್. ಪ್ರತಿ ತಿಂಗಳು 6ರಂದು ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಬರುತ್ತೆ. ಅವತ್ತಿನಿಂದಲೇ ಈ ಗ್ಯಾಂಗ್ ಮನೆಯಿಂದಲೇ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡುತ್ತೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನ ವಿತರಣೆ ಮಾಡಿದ್ರೆ ಯಾರಿಗೆ ವಿತರಣೆ ಆಗಿತ್ತು ಅಂತವರಿಗೆ ಅವರ ಮನೆಗೆ ಹೋಗ್ಬಿಟ್ಟು ಈ ಗ್ಯಾಂಗ್ ಅಕ್ಕಿಯನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಅಲ್ಲಿ ಖರೀದಿ ಮಾಡುತ್ತೆ. ಅಕ್ಕಿ ವಿತರಣೆ ಶುರುವಾಗ್ತಾ ಇದ್ದಂತೆ ಫೀಲ್ಡ್ ಗಿಳಿಯುತ್ತೆ ಈ ಗ್ಯಾಂಗ್. ಕೆಜಿಗೆ 15ರಿಂದ 16 ರೂಪಾಯಿ ನೀಡಿ ಅಕ್ಕಿಯನ್ನ ಈ ಗ್ಯಾಂಗ್ ಖರೀದಿ ಮಾಡುತ್ತೆ. ಅಕ್ಕಿ ಮೂಟೆಗಳನ್ನ ವಾಹನಗಳಲ್ಲಿ ಹಾಕಿ ಶೆಡ್ ಅನ್ನ ಸೇರಿಸ್ತಾರೆ ಈ ಕಳ್ಳರು. ಕರ್ನಾಟಕದಲ್ಲಿ ಅಕ್ಕಿ ಖರೀದಿಸ್ತಾರೆ, ನಂತರ ಅದು ರವಾನೆಯಾಗೋದು ನೆರೆಯ ಮಹಾರಾಷ್ಟ್ರಕ್ಕೆ. ಹಣದಾಸೆಗೆ ಎಗ್ಗಿಲ್ಲದೆ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅಂತಹ ಅಕ್ಕಿ ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಸುವರ್ಣ ನ್ಯೂಸ್ ಹಿಡಿದಿದೆ. ನಮ್ಮ ರಹಸ್ಯ ಕ್ಯಾಮೆರಾದಲ್ಲಿ ಅಕ್ಕಿ ದಂಧೆಕೋರರು ಸೆರೆಯಾಗಿದ್ದಾರೆ. ಅನ್ನಭಾಗ್ಯದ ಅಕ್ಕಿ ಅಂತಂದ್ರೆ ಅದು ಬಡವರಿಗೆ ಸೇರಬೇಕು, ಯಾರು ಕೂಡ ಹಸಿದು ಮಲಗಬಾರದು ಅನ್ನುವಂಥ ಸದುದ್ದೇಶದಿಂದ ಆರಂಭವಾದಂತಹ ಯೋಜನೆ. ಆದ್ರೆ ಅಂತಹ ಯೋಜನೆಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗತ್ತೆ ಅಂದ್ರೆ ಲೆಕ್ಕ ಹಾಕಿ ಕರ್ನಾಟಕದಲ್ಲಿ ಅಕ್ಕಿ ಖರೀದಿ ಮಾಡ್ತಾರೆ.
ಎಸ್, ಕ್ಯಾಮೆರಾದಲ್ಲಿ ಗಮನಿಸ್ತಾ ಇದ್ದೀವಿ, ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಸರಿಯಾದಂತಹ ಅಕ್ರಮವನ್ನ. ಈ ರೀತಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗತ್ತೆ ಅಂದ್ರೆ ಲಾರಿಗೆನೆ ಸಾಗಿಸ್ಬಿಡ್ತಾರೆ ಅನ್ನೋದು. ಅಕ್ಕಿ ವಿತರಣೆ ಆಗ್ತಾ ಇದ್ದಂತೆ ಫೀಲ್ಡ್ಗಳಿರುವಂತಹ ಈ ದಂಧೆಕೋರರು ಮನೆ ಮನೆಗೆ ತೆರಳುತ್ತಾರೆ, ಅವರಿಂದ ಖರೀದಿ ಮಾಡ್ತಾರೆ. ಕರ್ನಾಟಕದಲ್ಲಿ ಈ ರೀತಿಯಲ್ಲಿ ಖರೀದಿಯಾದಂತಹ ಅಕ್ಕಿ ನೆರೆಯ ಮಹಾರಾಷ್ಟ್ರಕ್ಕೆ ರವಾನೆಯಾಗುತ್ತೆ. ವಿಜಯಪುರ ನಗರದ ಶಿಕಾರ್ ಖಾನೆ, ರಹೀಂ ನಗರ, ಕಸ್ತೂರಿ ಕಾಲನಿ, ಗೋಲ್ಗುಮ್ಮಟ್ ಏರಿಯಾ, ನವಭಾಗ ಏರಿಯಾದಲ್ಲಿ ಅಕ್ಕಿ ಕಳ್ಳರು ಭಾರಿ ಆಕ್ಟಿವ್ ಆಗಿದ್ದಾರೆ. ಅವ್ರು ಎಷ್ಟು ರೀತಿಯಲ್ಲಿ ಯಾಮಾರಿಸ್ತಾರೆ, ಹೇಗೆ ಕಳ್ಳದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಂಚಿಂಚು ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಬ್ಬ ಮಹಿಳೆ ಬಂದು ಖರೀದಿ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಅನ್ನಭಾಗ್ಯದ ಅಕ್ಕಿ ಅದು, ಅದನ್ನ ಫ್ರೀಯಾಗಿ ಸಿಕ್ಕಂತಹ ಅಕ್ಕಿಯನ್ನ ಜನರಿಗೆ ಪುಸಲಾಯಿಸಿ 15 ರೂಪಾಯಿ 16 ರೂಪಾಯಿ ಕೊಡ್ತಾರೆ ಕೆಜಿಗೆ, ಅವರಿಂದ ಖರೀದಿ ಮಾಡ್ತಾರೆ. ಹಾಗೆ ಖರೀದಿಯಾಗುವಂತಹ ಅಕ್ಕಿ ನಂತರ ಅದು ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ, ಬೇರೆ ರಾಜ್ಯಗಳಿಗೂ ಕೂಡ ರವಾನೆಯಾಗುತ್ತೆ. ಮೂಟೆ ಮೂಟೆ ಅಕ್ಕಿ ನೋಡ್ತಾ ಇದೀವಿ. ಇದೆಲ್ಲ ಅನ್ನಭಾಗ್ಯದ ಅಕ್ಕಿ, ಬಡವರ ಹೊಟ್ಟೆ ತುಂಬಿಸಬೇಕಾದಂತಹ ಅಕ್ಕಿ. ಆದ್ರೆ ಈ ಅಕ್ಕಿ ವಿತರಣೆಯಾಗೋ ಮುನ್ನವೇ ಹಲವು ಕಡೆ ಕಾಳಸಂತೆಗೆ ಮಾರಾಟ ಆಗ್ತಾ ಇದೆ. ಇಲ್ಲವೇ ಒಮ್ಮೆ ವಿತರಣೆಯಾಗತ್ತೋ ಅದಾದ ಮೇಲೆ ಮನೆ ಮನೆಗೆ ತೆರಳಿ ಅಲ್ಲೂ ಕೂಡ ಮಾರಾಟ ಆಗ್ತಾ ಇದೆ, ಅಲ್ಲೂ ಖರೀದಿ ಮಾಡ್ತಾರೆ, ಅಲ್ಲಿಂದ ಪಕ್ಕದ ರಾಜ್ಯಗಳಿಗೆ ರವಾನೆಯಾಗ್ತಾ ಇದೆ. ಯಾವ ರೀತಿ ಗ್ಯಾಂಗ್ ಫೀಲ್ಡ್ ಗಿಳಿಯುತ್ತೆ ಅಂತ ಅನ್ನೋದು ಇಂಚಿಂಚು ಮಾಹಿತಿ ಸುವರ್ಣ ನ್ಯೂಸ್ ನಲ್ಲಿ ಸೆರೆಯಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡದ ಬಳಿ ಅಕ್ಕಿ ಖರೀದಿಸಿದ ಮಹಿಳೆ ಮಾತಾಡಿದ. ಅಕ್ಕಿ ಖರೀದಿ ಮಾಡುವ ಖದೀಮರ ಬಗ್ಗೆ ಮಾಹಿತಿ ಸಂಗ್ರಹ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಅಕ್ಕಿಯನ್ನ ಖರೀದಿಸಿದ ಮಹಿಳೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿಯೇ ಅಕ್ಕಿಯನ್ನ ಖರೀದಿ ಮಾಡಿದಾಳೆ ಮಹಿಳೆ. ಅನ್ನಭಾಗ್ಯ ಅಕ್ಕಿ ಮಾರಾಟವನ್ನೇ ದಂಧೆ ಮಾಡಿಕೊಂಡಿದ್ದ ಮಹಿಳೆ ಈಕೆ. ವಿಜಯಪುರದಲ್ಲಿ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕ್ತಾ ಇರುವಂತಹ ಗ್ಯಾಂಗ್ನ ಮಹಿಳೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಅಕ್ಕಿಯನ್ನ ಖರೀದಿ ಮಾಡಿದ. ಸುವರ್ಣ ನ್ಯೂಸ್ ತಂಡದಿಂದಲೇ 20 ಕೆಜಿ ಅಕ್ಕಿಯನ್ನ ಖರೀದಿಸಿದ್ದಾರೆ ಮಹಿಳೆ. ಅಂದ್ರೆ ನಾವೊಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ, ಆಗ ಆ ಅಕ್ಕಿ ಮಾರಾಟ ಮಾಡೋರಂತೆ ವೇಷ ಬದಲಾಯಿಸಿಕೊಂಡಿದ್ರು ನಮ್ಮ ತಂಡದವರು. ಆಗ ನಮ್ಮ ತಂಡದಿಂದಲೇ 20 ಕೆಜಿ ಅಕ್ಕಿಯನ್ನ ಆ ದಂಧೆಯಲ್ಲಿರುವ ಮಹಿಳೆ ಖರೀದಿ ಮಾಡ್ತಾರೆ. ಕೆಜಿಗೆ 16 ರೂಪಾಯಿಯಂತೆ ಅಕ್ಕಿ ಖರೀದಿ ಮಾಡಿದ್ದಾರೆ ಆ ಮಹಿಳೆ. ಅನ್ನಭಾಗ್ಯದ ಅಕ್ಕಿಯನ್ನ ತೂಕ ಮಾಡಿ ಖರೀದಿ ಮಾಡ್ತಾರೆ. ಅನ್ನಭಾಗ್ಯದ ಅಕ್ಕಿ ಇದ್ರೆ ಹೇಳೋ ಜಾಗಕ್ಕೆ ಬಂದು ಖರೀದಿ ಮಾಡ್ತೀನಿ, 50 ಕೆಜಿ ತೂಕದ ಅನ್ನಭಾಗ್ಯ ಚೀಲ ಖರೀದಿ ಮಾಡ್ತೀನಿ ಅಂತಾರೆ ಆ ಮಹಿಳೆ. ಲೆಕ್ಕ ಹಾಕಿ, ಮನೆ ಮನೆಗೆ ತೆರಳಿ ಈ ರೀತಿ ಅನ್ನಭಾಗ್ಯದ ಅಕ್ಕಿಯನ್ನ ಖರೀದಿ ಮಾಡ್ತಾರೆ. 50 ಕೆಜಿ ಆದ್ರೂ ನಾನು ಖರೀದಿ ಮಾಡೋದಕ್ಕೆ ರೆಡಿ ಅಂತಿದ್ದಾರೆ ಅಂತಂದ್ರೆ ಅವ್ರು ಸ್ವಂತಕ್ಕಂತೂ ಅಲ್ಲ, ಮತ್ತೆ ಅದು ಮಾರಾಟ ಆಗೋದು ಕಾಳಸಂತೆಯಲ್ಲಿ. ಮನೆ ಮನೆಗಳಿಂದ ಅನ್ನಭಾಗ್ಯದ ಅಕ್ಕಿ ಖರೀದಿ ಆಗ್ತಾ ಇದೆ. ಬಡವರ ಹೊಟ್ಟೆ ತುಂಬಿಸ್ಲಿ ಅಂತ ಮಾಡಿದಂತಹ ಯೋಜನೆ ಕಾಳಸಂತೆಯಲ್ಲಿ ದಂಧೆ ಮಾಡುವಂತವರ ಪಾಲಾಗ್ತಾ ಇದೆಯಾ? ಅದಕ್ಕೆ ಸಾಕ್ಷಿ ಈ ರಹಸ್ಯ ಕಾರ್ಯಾಚರಣೆ. तुम्हें बोलना है वो 25 किलो का कट्टा रहता है, मैं कैसे बोलते वैसे करने का। 25 किलो का 400 रुपये। 400 50 किलो का 800 क्यों चाहिए? बोलो तुम्हें हिसाब करो, 16 रुपये से हिसाब करो। 2-2 हज़ार कम करके मांग रहे हैं। हाँ फिर दो। तुम्हें बोलो जी भैया, उनको नंबर दे छुड़ो, हमें एक नहीं तो तुम्हारा कहाँ प्लेस बोलते वहाँ आके दे, हमें देते, नहीं तो तुम्हें आने का नहीं, छुपा के रहने का वो बहुत तेज सीक्रेट है। चिपका को लेते छोड़ो। हाँ फिर हमें भी अंदर है। कब आना तुम बोलो। किसी का नंबर दे दे, तुम्हें बोले गाड़ी है नहीं तुम्हारा? आए कि अभी 5 कट्टा है, अगले महीने में 10 कट्टा आता है। तुम्हें पुलिस आई गिली रहे थे क्या करना? काई को पुलिस वहाँ काई को तो मैं क्या सोच रहे जी? हमारे जान डालता जी ये तो पुलिस दाढ़ी बीड़ी रखो, पुलिस कैसे? ऐसा नहीं बाबा। हमारे भैया को तुम कहाँ है तुम्हारे बोले तुम्हें? वहाँ यहाँ आना क्या जोरापुर पे देखी नहीं तुम्हें? जोरापुर हाँ पूरा भाड़ रहे अंदर, कहाँ सरकार दवाखाने पास रहता है, मैं वहाँ से लेके आना क्या
अभी नहीं है, अभी एक दिन छोड़ने का अपा। तुम्हें कब बुलाया? जब आती लो मैं गाड़ी साथ। ये नंबर को लगाऊं फोन? हाँ, गाड़ी वाले को बुला ले तो संगा तो जाते। अभी ये लेके कहाँ डालो तुम्हें? हाँ भैया, चलो डालते ही बाबा। डालने का बात नहीं है, हमें क्या है, मैं कहाँ भी डालो है? तुम्हें कैसा पड़ता है ये पूछ रहा हूँ मैं। ये अन्ना हाँ 17-18 रुपये पड़ता, गाड़ी साथ पे 18। 17-18, हाँ। फिर 2 रुपये 20 रुपये बाहर ले रहे। बाहर मैं हमें कट्टा बेचते ने 20 रुपये पकड़ को लेते मैं। उनको चलता है, हमें फिर को खाने वाले ऑटो वाले को देना, हम बाल को देना। तुम्हें भी महाराष्ट्र को बेचने वाले हैं? हमें महाराष्ट्र में होते मालक बेचता है। हाँ, उनको कौन सी नहीं। मालक? हमारा मालक अलग है। तुम्हारा कौन सा है? वो वहाँ इंडस्ट्रियल एरिया। कहाँ उसका नाम क्या? नाम तो पता नहीं, सेठ जी है। सेठ जी। तुम्हारा मालक का नाम? हमें मालक का नाम राहुल। हाँ राहुल, फरहान राहुल। हाँ, वही वो स्टोरेज है नहीं। हाँ, वहाँ उन्होंने हमारे थे। बोलो जी आप एक आप कहते हैं बोलो जाओ बुलाओ, तुम्हें बोल को जाओ। शाम में पोल लगा बोलो, हाँ, तेल लेके जाते हैं हमारा। शाम में कहते हैं 7 7, 7:30, 8:30 को फोन। मैं चावल ले रहे हमारा थोड़ा है वो शिकार खाने में। हाँ। कौन? हाँ नहीं है, सुबह आया तो ना अपन क्या, मैं 12 के टाइम गई उन्हें 50 किलो तक है, दो टोकन का। किलो क्यों किलो ले रहे? 13 क्या 15 ले रहे हैं वहाँ। हमारे चाची भेजे कल। ये होने के बाद फिर नहीं, घर में है फोन भाभी का। तुम्हारा 98 है, फोन करेंगे भैया। ಎಷ್ಟು ಸಲೀಸಾಗಿ ಅಲ್ಲಿ ಅನ್ನಭಾಗ್ಯದ ಅಕ್ಕಿ ಮಾರಾಟ ಆಯ್ತು ಅನ್ನೋದನ್ನ ನೋಡ್ತಾ ಇದ್ವಿ. ಅಂದ್ರೆ ಅಂತಹ ಅಕ್ಕಿ ಸಿಗುತ್ತೆ ಅಂತಾದ್ರೆ ಪ್ರಗತಿ ಅದನ್ನ ಕೊಳ್ಳೋದಕ್ಕೆ ಬಹಳಷ್ಟು ಮಂದಿ ರೆಡಿ ಇರ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ನಮ್ಮ ತಂಡ ಅಲ್ಲಿ ಪ್ರಮುಖವಾಗಿ ರಹಸ್ಯ ಕ್ಯಾಮೆರಾದಲ್ಲಿ ಕಾರ್ಯಾಚರಣೆ ನಡೆಸಿತು. ಆ ಕಾರ್ಯಾಚರಣೆ ನಡೆಸಂತಹ ಸಂದರ್ಭದಲ್ಲಿ ಅನ್ನಭಾಗ್ಯದ ಅಕ್ಕಿ ಇದೆ, ಖರೀದಿ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಇಡುತ್ತೆ. ಅದಕ್ಕೆ ಖರೀದಿ ಮಾಡೋದಕ್ಕೆ ಜನ ಇದ್ದಾರೆ, ಬರ್ತಾರೆ ಒಬ್ರು ಮಹಿಳೆ. ಆ ಮಹಿಳೆ ಬಂದು 50 kg ವರೆಗೂ ಅಕ್ಕಿ ಇದ್ರೂ ಕೂಡ ನಾವು ತೆಗೆದುಕೊಳ್ತೀವಿ ಅಂತಾರೆ. ಯಾರಿಗೆ ಕೊಡ್ತೀರಾ ಅಂತಂದ್ರೆ ಡಿಸ್ಕ್ಲೋಸ್ ಮಾಡಲ್ಲ ಮೊದಲಿಗೆ, ನಂತರ ಮಾತನಾಡಿಸ್ತಾ ಹೋದಂತೆ ಒಂದು ಹೆಸರನ್ನ ಹೇಳ್ತಾರೆ. ರಾಣಾ ರಾಹುಲ್ ಅನ್ನೋ ಮಾಲೀಕ, ಆತನಿಗೆ ಕೊಡ್ತೀವಿ, ಆತ ಮಹಾರಾಷ್ಟ್ರಕ್ಕೆಲ್ಲೋ ಮಾರ್ಕೊಳ್ತಾನೆ, ನಮಗೊಂದು 15-16 ರೂಪಾಯಿಗೆ ನಾವು ತೆಗೆದುಕೊಳ್ತೀವಿ, ನಂತರ ಅದು 20 ರೂಪಾಯಿಗೂ ಹೆಚ್ಚಿನ ರೇಟ್ಗೆ ಕೆಜಿಗೆ ಮಾರಾಟ ಆಗುತ್ತೆ ಅನ್ನುವಂತಹ ಮಾಹಿತಿ. ಅಂದ್ರೆ ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದಂತಹ, ರೇಷನ್ ಅಂಗಡಿಯಲ್ಲಿ ಸಿಗಬೇಕಾಗಿದ್ದಂತಹ ಅಕ್ಕಿ ಎಲ್ಲಿ ಸಿಗ್ತಾ ಇದೆ? ಮಾರಾಟ ಆಗ್ತಾ ಇದೆ ಮಾರ್ಕೆಟ್ನಲ್ಲಿ 15-20 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಅಂದ್ರೆ ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಅಂತ ಮಾಡಿದಂತಹ ಯೋಜನೆ ಕಾಳಸಂತೆಯಲ್ಲಿ ದಂಧೆ ಮಾಡೋರ ಪಾಲಾಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಪ್ರಗತಿ? ಎಸ್, ಖಂಡಿತ. ಈಗಾಗಲೇ ಸಾಕಷ್ಟು ಕಾಳಸಂತೆಯಲ್ಲಿ ಮಾರಾಟ ಮಾಡೋರನ್ನ ಈಗಾಗಲೇ ಕೇಸ್ ಸಹ ದಾಖಲಾಗಿದೆ. ಇದರಿಂದ ಒಂದಂತೂ ಸ್ಪಷ್ಟ ಆಗುತ್ತೆ, ಏನೂ ಪ್ರಯೋಜನ ಆಗಿಲ್ಲ ಕೇಸ್ ದಾಖಲಾದ್ರೂ ಸಹ. ಮಾರಾಟ ಮಾಡೋರು ಮಾರಾಟ ಮಾಡ್ತಾನೆ ಇದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ನಂತರ. ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಯಾವ ರೀತಿ ಮಾರಾಟ ಆಗ್ತಾ ಇದೆ ಅಂದ್ರೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ವಿಜಯಪುರದ ಅಂಗಡಿಗಳಲ್ಲಿ ಎಗ್ಗಿಲ್ಲದೆ ಅನ್ನಭಾಗ್ಯದ ಅಕ್ಕಿ ಖರೀದಿ ಆಗ್ತಾ ಇತ್ತು. ಪ್ರತಿಷ್ಠಿತ LBS ಮಾರ್ಕೆಟ್ನಲ್ಲೇ ಬಿಂದಾಸ್ ಆಗಿ ಅಕ್ಕಿ ಖರೀದಿ ಆಗ್ತಾ ಇದೆ. ಯಾವ ಭಯ ಇಲ್ಲ, ಕಾನೂನು ಉಲ್ಲಂಘಿಸಿ ಪ್ರತಿಷ್ಠಿತ LBS ಮಾರ್ಕೆಟ್ನಲ್ಲೇ ಬಿಂದಾಸ್ ಆಗಿ ಅಕ್ಕಿ ಖರೀದಿ ಮಾಡ್ತಿದ್ದಾರೆ. ಕಾನೂನು ಉಲ್ಲಂಘನೆ ಆಗ್ತಾ ಇದೆ, ಈ ರೀತಿ ಮಾರಾಟ ಮಾಡೋ ಹಾಗಿಲ್ಲ ಎನ್ನುವ ಅರಿವಿದ್ದು ಕೂಡ 50 kgಯ ಚೀಲ ಇದ್ರೆ ಪ್ರತಿ ಕೆಜಿಗೆ 16 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಮೊದಲು 15 ರೂಪಾಯಿ ಅಂತ ಹೇಳಿ ಬಳಿಕ 16 ರೂಪಾಯಿಗೆ ಅಕ್ಕಿ ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. 4-5 ಚೀಲದಷ್ಟು ಅಕ್ಕಿ ಇದೆ ಅಂತಂದಾಗ ಆ ರೇಟ್ ಏರಿಕೆ ಆಯಿತು. 15 ರೂಪಾಯಿ ಅಂತ ಹೇಳಿದವರು 16 ರೂಪಾಯಿಗೆ ನಂತರ ಖರೀದಿ ಮಾಡಿರುವಂಥದ್ದು. ಈ ರೀತಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಜಾಲ ಬಹಳ ಜೋರಾಗಿ ವ್ಯಾಪಿಸಿದೆ. ಇನ್ನು ಒಂದು ಬಾರಿಗೆ 50 kgಯ ಒಂದೇ ಚೀಲ ತರುವಂತೆ ಸೂಚನೆ ಕೊಡ್ತಾರೆ. ಮನೆಯಲ್ಲೇ ಸಾಕಷ್ಟು ಅಕ್ಕಿ ಚೀಲ ಇದೆ ಅಂತ ಮಾಲೀಕ ಹೇಳಿದ್ದಾರೆ. ಅಕ್ಕಿ ಖರೀದಿಸಿ ಸಂಗ್ರಹಿಸಿರುವ ಮಾಹಿತಿಯನ್ನ ಅಂಗಡಿ ಮಾಲೀಕನೇ ಬಿಚ್ಚಿಟ್ಟಿದ್ದಾರೆ. 50 kgಯ ಚೀಲ ಇದ್ರೆ ಪ್ರತಿ ಕೆಜಿಗೆ 16 ರೂಪಾಯಿ ಫಿಕ್ಸ್ ಆಗತ್ತೆ. ಮೊದಲು 15 ರೂಪಾಯಿ ಅಂತ ಹೇಳಿದ ಬಳಿಕ ಅಕ್ಕಿ ಖರೀದಿ,
4-5 ಚೀಲ ಇದೆ, ಜಾಸ್ತಿ ಅಕ್ಕಿ ಇದೆ ಅಂತ ಹೇಳಿದ್ರೆ ಮತ್ತಷ್ಟು ದುಡ್ಡನ್ನ ಏರಿಕೆ ಮಾಡಿ ಖರೀದಿ ಮಾಡಲಾಗ್ತಾ ಇದೆ. ಮನೆಯಲ್ಲೇ ಸಾಕಷ್ಟು ಅಕ್ಕಿ ಚೀಲ ಇದೆ ಅಂತ ಮಾಲೀಕ ಹೇಳ್ಕೊಂಡಿದ್ದಾರೆ. ಹಜಾರ ರೇಷನ್ ಅಕ್ಕಿ ತಗೋತೀರಿ? ರೇಷನ್ ಅಕ್ಕಿ ಒಂದು ಕಟ ಐತ್ರಿ. ಹೆಂಗೆ ತಗೋತೀರಿ? 15 ಇರಂಗ್ರಿ. ಅವರ ತುಂಬ್ಕೊಳ್ಳೋ 16 ಅಂದ್ರಿ ಮಾನ್ಯ. ನೀವು ಹೇಳ್ರಿ ಎಷ್ಟು ಪೂರ್ತಿ ಕಟ್ಟದ ಲೆಕ್ಕನೇ ಹೇಳ್ಬಿಡ್ರಿ ಏಟಕ್ಕೆ. ನಾ ತಂದು ಕಾಟ ಮಾಡಿಸ್ತೀನಿ. 16 ಹಿಡಿತೀರಿ? ಈಗ ಅದಕ್ಕಿಂತ ಜಾಸ್ತಿ ತಂದ್ರೆ ರೀ ಇನ್ನೂ ಅದಾವ್ರಿ ಒಂದು 4-5 ಕಟ್ಟಾಕು. ಹಾಂ ಒಂದು ತೊಗೊಂಡ್ರಿ ಒಂದೊಂದು ಇಲ್ಲ, ಅದನ್ನ ಬದಲಾಸ್ಕೊಂಡು ತೊಗೊಂಬರ್ತೀವಿ ಅದನ್ನ. ಅದಕ್ಕೆ ಕೇಳ್ರಿ ನಿಮ್ನ. ಅದನ್ನ ತೊಗೊಂಬರ್ತೀವಿ, ಇಲ್ಲೇ ಬಂದು ಕಾಟ ಮಾಡ್ಸ್ಬೋದು. ಈಗ ಇನ್ನೊಂದು ತಾಸು ಬಿಟ್ಟು ತೊಗೊಂಬರ್ತೀವಿ. ಅದು ಗಾಡಿನ ಬಂದಿಲ್ಲ ರೀ, ಅದಕ್ಕೆ ನಾ ಒಟ್ಟೋದಾಗ ಕೇಳಿದೆ. ಅದಕ್ಕೆ ಕೇಳಿರಿ, ನಾ ಒಟ್ಟು 4-5 ಇದ್ರಲ್ಲ ಅದಕ್ಕೆ ಕೇಳಿದೆ ನಾ. ಹಾಂ ಒಂದಂದ್ರೆ ಒಂದು ತೊಗೊಂಬರ್ತೀನಿ ಹೇಳ್ರಿ. ಹೌದ್ರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಷಡಕ್ಷರಿ, ಬಡವರ ಹೊಟ್ಟೆ ಸೇರಬೇಕಾದಂತಹ ಅನ್ನಭಾಗ್ಯದ ಅಕ್ಕಿ ಈಗ ನ್ಯಾಯಬೆಲೆ ಅಂಗಡಿಯಿಂದ ಅವ್ರ ಮನೆಗೆ ಹೋಗಿ, ಫಲಾನುಭವಿಗಳ ಮನೆಗೆ ಹೋಗಿ ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಹೋಗ್ತಾ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತು? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಪ್ರಗತಿ, ಇದು ಬಡವರ ಹೊಟ್ಟೆಗೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿ. ಆದ್ರೆ ಇದು ಶ್ರೀಮಂತರಿಗೆ ಇಡ್ಲಿ ಮತ್ತೆ ದೋಸೆ ರೂಪದಲ್ಲಿ ಈಗ ಪೂರೈಕೆ ಅಂದ್ರೆ ಅವರ ಹೊಟ್ಟೆ ಸೇರ್ತಾ ಇದೆ. ಪ್ರಮುಖವಾಗಿ ವಿಜಯಪುರದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಅಕ್ಕಿ ಏನಿದೆ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಅಲ್ಲಿ ಹೋಗಿ ಅಲ್ಲಿನ ಮಹಾರಾಷ್ಟ್ರದ ನೆರೆ ಮಹಾರಾಷ್ಟ್ರದ ಸಾಂಗ್ಲಿ ಆಗಿರ್ಬೋದು, ಕೊಲ್ಲಾಪುರ, ಸೊಲ್ಲಾಪುರ ಈ ಭಾಗದಲ್ಲಿ ಇಡ್ಲಿ ಮತ್ತೆ ದೋಸೆಯಾಗಿ ಶ್ರೀಮಂತರ ಹೊಟ್ಟೆಯನ್ನ ಸೇರ್ತಾ ಇದೆ. ಇದಕ್ಕೆ ಯಾವ ರೀತಿ ದಂಧೆ ನಡೆಯುತ್ತೆ ಅಂತ ಹೇಳೋದಾದ್ರೆ, ಬರ್ತಕ್ಕಂತ ಯಾವುದೇ ತಿಂಗಳ 6ನೇ ತಾರೀಕು ಅಕ್ಕಿ ವಿತರಣೆ ಶುರು ಆಗುತ್ತೆ ನ್ಯಾಯಬೆಲೆ ಅಂಗಡಿಗಳಲ್ಲಿ. ಆ ದಿನ ಏನಂತಂದ್ರೆ ಅಕ್ಕಿಯನ್ನ ವಿತರಣೆ ಮಾಡಲಾಗತ್ತೆ ಜನರಿಗೆ. ಅದು ಮನೆಯನ್ನ ಸೇರಿದ ನಂತರ ಇವರ ಕಾರ್ಯಾಚರಣೆ ಶುರುವಾಗುತ್ತೆ. ಅಕ್ಕಿ ಕದಿಬರ ಕಾರ್ಯಾಚರಣೆ ವಿಜಯಪುರದಲ್ಲಿ ಶುರುವಾಗುತ್ತೆ. ಪ್ರತಿಯೊಂದು ಬಡಾವಣೆಗಳಿಗೆ ಹೋಗ್ತಾರೆ, ಅಕ್ಕಿ ಯಾರಾದ್ರೂ ಕೊಡ್ತೀರಾ ಅಂತ ಕೇಳ್ತಾರೆ. ಅಲ್ಲಿ ಏನಂತಂದ್ರೆ ಅಕ್ಕಿಯನ್ನ ಖರೀದಿ ಮಾಡ್ತಾರೆ. ಅಲ್ಲಿ ಇವರು ಏನಂತಂದ್ರೆ ಜನರಿಗೆ ಒಂದು ಪುಸಲಾಯಿಸ್ತಾರೆ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ನೀವು ಬಂದಿರೋದು ಇಷ್ಟರಲ್ಲ, ಫ್ರೀ ಬಂದಿದೆಯಲ್ಲ, ಅದಕ್ಕೆ ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ 15 ರೂಪಾಯಿ 16 ರೂಪಾಯಿ ಹಾಗೆ ಖರೀದಿಯನ್ನ ಮಾಡ್ಕೊಡ್ತಾರೆ. ಈ ರೀತಿ ಖರೀದಿ ಮಾಡ್ಕೊಂಡಂತ ಅಕ್ಕಿಯನ್ನ ಏನಿದೆ ಒಂದು ಗೋಡೌನಲ್ಲಿ ಸಂಗ್ರಹಣೆ ಮಾಡ್ತಾರೆ. ಅದಕ್ಕೆ ಒಬ್ಬ ಮಾಲೀಕ ಇರ್ತಾನೆ. ಅವನು ಇವರಿಗೆ ಏನಂತಂದ್ರೆ 18 ರೂಪಾಯಿ 19 20 ರೂಪಾಯಿ ಈ ರೀತಿ ರೇಟ್ ಅನ್ನ ಕೊಟ್ಟು ಅಕ್ಕಿ ಕಳ್ಳರಿಂದ ಖರೀದಿಯನ್ನ ಮಾಡ್ತಾನೆ. ಆ ಕದಿಮ, ದೊಡ್ಡ ಕದಿಮ ಅವನು ಏನಂತಂದ್ರೆ ಇಲ್ಲಿಂದ ಸೀದಾ ನೇರವಾಗಿ ಮಹಾರಾಷ್ಟ್ರಕ್ಕೆ ಸಪ್ಲೈ ಅನ್ನ ಮಾಡ್ತಾನೆ. ಅಲ್ಲಿ ಹೋಗಿ ಅಂತಂದ್ರೆ ಮಹಾರಾಷ್ಟ್ರದ ಉಡುಪಿ ಹೋಟೆಲು, ಬೇರೆ ಬೇರೆ ಹೋಟೆಲ್ಗಳಿಗೆಲ್ಲ ಸೇರ್ಕೊಳ್ಳುತ್ತೆ. ಅಲ್ಲಿ ಇಡ್ಲಿ ದೋಸೆಯಾಗಿ ಶ್ರೀಮಂತರ ಹೊಟ್ಟೆಯನ್ನ ಸೇರ್ತಾ ಇದೆ. ಇದು ಏನಂತಂದ್ರೆ ಯಾವ ರೀತಿಯಾಗಿ ಬಡವರ ಹೊಟ್ಟೆಯನ್ನ ಸೇರ್ಲಿ, ಬಡವರಿಗೆ ಆಧಾರವಾಗ್ಲಿ ಅಂತ ಹೇಳಿ ಏನೊಂದು ಅನ್ನಭಾಗ್ಯ ಯೋಜನೆ ಶುರುವಾಯಿತು. ಆ ಯೋಜನೆ ಯಾವ ರೀತಿಯಾಗಿ ವಿಜಯಪುರದಲ್ಲಿ ದುರುಪಯೋಗ ಆಗ್ತಾ ಇದೆ ಅಂತಂದ್ರೆ ಒಂದು ಏನಂತಂದ್ರೆ ಚಿತ್ರಣ ಇದು ಪ್ರಗತಿ. ಇನ್ನೂ ಕೂಡ ಇದರ ಆಳ ಅಗಲ ಬಹಳಷ್ಟು ದೊಡ್ಡದಿರುವಂತದ್ದು. ಇಲ್ಲಿ ದೊಡ್ಡ ದೊಡ್ಡ ಕದಿಮರೆ ಇದ್ದಾರೆ. ನಾವು ಕೂಡ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸುವಾಗ ಅಕ್ಕಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಕ್ ಬಂದಂತ ಒಬ್ಬ ಮಹಿಳೆ ಏನಂತಂದ್ರೆ ಒಂದು ಹೆಸರನ್ನ ಹೊರಬಿಟ್ಟಿದ್ದಾಳೆ, ರಾಹುಲ್ ರಾಣೆ ಅಂತ ಹೇಳಿ. ಆತ ಏನಂತಂದ್ರೆ ಇದರ ಮೇನ್ ಕಿಂಗ್ ಪಿನ್ ಅಂತ ಹೇಳಿ ಆತ ಇವರ ಕಡೆ ಎಲ್ಲರ ಕಡೆಯಿಂದ ಸಂಗ್ರಹವನ್ನ ಮಾಡಿಕೊಂಡು ಆತ ಇಲ್ಲಿಂದ ಡಿಸ್ಪೇಚ್ ಅನ್ನ ಮಾಡ್ತಾನೆ ಅನ್ನುವಂತ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾಳೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಹೆಸರುಗಳನ್ನ ಇಟ್ಕೊಂಡು ಇವರ ಮುಖಗಳಿದಾವೆ, ಇವರೆಲ್ಲ ಇಟ್ಕೊಂಡು ಒಂದು ಇವರನ್ನ ಬಂಧಿಸಬೇಕಾಗತ್ತೆ. ಮತ್ತೊಂದು ಕಡೆಗೆ ಇವರನ್ನ ವಿಚಾರಣೆ ಮಾಡಿದ್ರೆ ಇನ್ನಷ್ಟು ಭಯಾನಕವಾದಂತ
ಮಾಡ್ತಕ್ಕಂಥ ಇಡೀ ಜಿಲ್ಲೆಯ ಕಿಂಗ್ ಪಿನ್ ಯಾರು, ಇಡೀ ಇಲ್ಲಿ ಸಂಗ್ರಹವಾಗ್ತಕ್ಕಂಥ ಅಕ್ಕಿ ಸಂಗ್ರಹಣೆ ಮಾಡ್ತಕ್ಕಂಥ ಆ ಮಾಲೀಕ ಯಾರು, ಆ ಖದೀಮ ಯಾರು ಅನ್ನೋದು ಗೊತ್ತಾಗುತ್ತೆ. ಬಳಿಕ ಆತ ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ದ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಸಿಗುತ್ತೆ. ಮತ್ತೊಂದು ಕಡೆಗೆ ಈ ಏರಿಯಾಗಳಿಗೆ ಟಮ್ಟಮ್ಗಳ ಮೂಲಕ ಬರ್ತಾರೆ. ಒಂದು ಟಮ್ಟಮ್ಗಳಲ್ಲಿ ಚೀಲಗಳನ್ನ ಹಾಕೋತಾರೆ, ಅಲ್ಲಿ ಬಂದು ಖರೀದಿ ಮಾಡ್ಕೊಂಡು ಎಲ್ಲವನ್ನ ಸಂಗ್ರಹ ಮಾಡ್ಕೋತಾರೆ, ಕದ್ದು ಮುಚ್ಚಿ ಅದನ್ನ ಗೋಡಾವಣೆಗಳಿಗೆ ಹೋಗಿ ತಲುಪಿಸ್ತಾರೆ. ಅಂದ್ರೆ ಇದು ಈ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದಾಗ ಇದೆಲ್ಲ ವಿಚಾರಗಳು ಬಯಲಿಗೆ ಬಂದಿದ್ದಾವೆ. ಆದ್ರೆ ಇದು ಪ್ರತಿ ತಿಂಗಳು ಕೂಡ 6 ತಾರೀಕು 7ನೇ ತಾರೀಕು ಏನು ಅಕ್ಕಿ ವಿತರಣೆ ಆಗುತ್ತೆ ನ್ಯಾಯಬೆಲೆ ಅಂಗಡಿಗಳಲ್ಲಿ, ಮರುದಿನವೇ ಇವರ ಕಾರ್ಯಾಚರಣೆ ಶುರುವಾಗುತ್ತೆ. ಎಲ್ಲಿವರೆಗೆ ಅಕ್ಕಿ ವಿತರಣೆ ಆಗ್ತಾ ಇರುತ್ತೋ ಅಲ್ಲಿವರೆಗೆ ಇವರು ಕಾರ್ಯಾಚರಣೆ ಮಾಡ್ಕೋತಾರೆ. ಅಕ್ಕಿಯನ್ನ ಸಂಗ್ರಹಿಸಿ ಸಪ್ಲೈ ಮಾಡ್ತಕ್ಕಂಥ ಅಕ್ಕಿ ಕಳ್ಳ ದಂಧೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಖದೀಮರು ಶುರು ಇಟ್ಕೊಂಡಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಸೋ ಮಚ್ ಷಡಕ್ಷರಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈ ಅನ್ನಭಾಗ್ಯದ ಅಕ್ಕಿ ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ರಹಸ್ಯ ಕಾರ್ಯಾಚರಣೆ ಮೂಲಕ ನಿಮ್ಮೆದುರಿಗೆ ಇಟ್ಟಿದ್ದೀವಿ. ಆದ್ರೆ ಇದು ಅಧಿಕಾರಿ ವರ್ಗಕ್ಕೆ ಗೊತ್ತಿಲ್ವಾ? ಹಾಗಿದ್ರೆ ಗೊತ್ತಿದ್ದು ನಡೀತಾ ಇದೆಯಾ? ನಿಜಕ್ಕೂ ಇದರ ಆಳಕ್ಕಿಳಿದು ಬಡವರಿಗೆ ಸೇರಬೇಕಾದಂತ ಅಕ್ಕಿ ಬಡವರಿಗೆ ಸಿಗುವಂತೆ ಮಾಡಬೇಕಾದದ್ದು ಬಹಳ ಪ್ರಮುಖ ಅಂಶ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.